ಈಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್. ಸಚಿವ ಡಿಕೆ ಶಿವಕುಮಾರ್ಗೆ ಜಾಮೀನು ಮಂಜೂರಾಗಿದೆ. ಕೋರ್ಟ್ ಜಾಮೀನನ್ನ ಡಿಕೆ ಶಿವಕುಮಾರ್ ನೀಡಿದೆ. ಇದು ನಿಜಕ್ಕೂ ಸಚಿವ ಡಿಕೆ ಶಿವಕುಮಾರ್ಗೆ ಸಂತೋಷದ ಸುದ್ದಿ ಅಂತಾನೆ ಹೇಳ್ಬೋದು. ಆರ್ಥಿಕ ಅಪರಾಧಿಗಳ ಕೋರ್ಟ್ ನಲ್ಲಿ ಇವತ್ತು ಏನು ಅರ್ಜಿ ವಿಚಾರಣೆ ನಡೀತು. ಆ ಅರ್ಜಿ ವಿಚಾರಣೆ ಸಂಬಂಧಪಟ್ಟಂತೆ ಈಗ ಸಚಿವ ಡಿಕೆ ಶಿವಕುಮಾರ್ಗೆ ಜಾಮೀನು ಮಂಜೂರಾಗಿದೆ. ಈಗ ಕೋರ್ಟ್ ಆದೇಶವನ್ನ ನೀಡಿದೆ, ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಈಗ ಒಟ್ಟಾರೆ ಚಾರ್ಜ್ ಶೀಟ್ ಅಲ್ಲೂ ಕೂಡ ಏನು ಸಲಿಕೆ ಆಗಿತ್ತು. ಇದು ಗಂಭೀರವಾದಂತಹ ಪ್ರಕರಣ ಅಲ್ಲ, ಸೊ ಹೀಗಾಗಿ ಜಾಮೀನನ್ನ ನೀಡಬೇಕು ಅಂತ. ಸೊ ಎಲ್ಲ ಒಂದ್ ಕಡೆ ಇದು ಡಿಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಕೂಡ ಒಂದು ಗೆಲುವು ಅಂತಾನೆ ಹೇಳಬಹುದು. ಯಾಕಂದ್ರೆ ಈ ಹಿಂದೆ ಐಟಿ ರೇಡ್ ಅನ್ನ ನಡೆಸಿದಂತ ಸಂದರ್ಭದಲ್ಲಿ ಇದು ಉದ್ದೇಶಪೂರ್ವಕವಾಗಿ ಮಾಡಿಸಿದಂತ ರೇಡ್ ಅಂತ ಕೂಡ ಹೇಳಲಾಗ್ತಾ ಇತ್ತು. ಸೊ ಹೀಗಾಗಿ ಇದ್ರ ಮೇಲೆ ಒಂದು ಆರೋಪವನ್ನ ಕೂಡ ಸಲ್ಲಿಸಲಾಗಿತ್ತು. ಅದು ಸಂಬಂಧಪಟ್ಟಂತೆ ಏನು ಇವತ್ತು ತೀರ್ಪನ್ನ ನೀಡಿತು ಕೋರ್ಟ್. ಈಗ ಡಿಕೆಶಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಕೋರ್ಟ್ ಕೊಟ್ಟ ಆರ್ಥಿಕ ಇದರಲ್ಲಿ ಅವ್ರಿಗೀಗ ಜಾಮೀನು ಮಂಜೂರಾಗಿದೆ. ಸಚಿವ ಡಿಕೆ ಶಿವಕುಮಾರ್ಗೆ ಜಾಮೀನು ಮಂಜೂರಾಗಿದೆ. ಅಂತೂ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿ ಕೋರ್ಟ್ ಆದೇಶವನ್ನ ನೀಡಿದೆ. ಇದು ಡಿಕೆ ಶಿವಕುಮಾರ್ಗೆ ಒಂದು ರೀತಿ ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ಅಷ್ಟೆಲ್ಲ ಅವರ ಜೊತೆ ಏನು ಉಳಿದ ಆರೋಪಿಗಳಿಗೂ ಕೂಡ ಜಾಮೀನು ನೀಡಿದ್ದಾರೋ ಇಲ್ವೋ ಎಂಬುದು ಇನ್ನೂ ಮಾಹಿತಿ ಗೊತ್ತಾಗಬೇಕಾಗಿದೆ. ಆದ್ರೆ ಈಗ ಸಚಿವ ಡಿಕೆ ಶಿವಕುಮಾರ್ಗೆ ಮಾತ್ರ ಜಾಮೀನು ಮಂಜೂರಾಗಿದೆ ಅಂತ ಮಾಹಿತಿ ಬರ್ತಾ ಇರುವಂತದ್ದು. ಡಿಕೆಶಿಗೆ ಬಿಗ್ ರಿಲೀಫ್ ಅನ್ನ ಆರ್ಥಿಕ ಅಪರಾಧಗಳ ಕೋರ್ಟ್ ಈಗ ಕೊಟ್ಟಿದೆ. ಸೊ ಇವತ್ತು ಗುಡ್ ಸ್ಯಾಟರ್ಡೆ ಅಂತಾನೆ ಹೇಳ್ಬೋದು. ಡಿಕೆ ಶಿವಕುಮಾರ್ ಪಾಲಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿ ಕೋರ್ಟ್ ಆದೇಶವನ್ನ ನೀಡಿದೆ. ಡಿಕೆಶಿಗೆ ಆರ್ಥಿಕ ಅಪರಾಧಗಳ ಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಡಿಕೆ ಶಿವಕುಮಾರ್ಗೆ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಏನಿವತ್ತು ಮಧ್ಯಾಹ್ನ 3 ಗಂಟೆಗೆ ಜಾಮೀನು ಭವಿಷ್ಯವನ್ನ ನಿರ್ಧಾರ ಮಾಡಲಾಗುತ್ತೆ. ಡಿಕೆ ಶಿವಕುಮಾರ್ಗೆ ಒಂದು ವೇಳೆ ಜಾಮೀನು ಸಿಕ್ಕಿಲ್ಲ ಅಂದ್ರೆ ಜೈಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಡಿಕೆ ಶಿವಕುಮಾರ್ಗೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸಚಿವ ಡಿಕೆ ಶಿವಕುಮಾರ್ಗೆ ಏನೋ ಜಾಮೀನು ಮಂಜೂರಾಗಿದೆ. ಆರ್ಥಿಕ ಅಪರಾಧಗಳ ನ್ಯಾಯಾಲಯ ಏನೋ ಆದೇಶವನ್ನ ನೀಡಿದೆ. ಡಿಕೆಶಿಗೆ ಈಗ ಬಿಗ್ ರಿಲೀಫ್ ಅನ್ನ ಆರ್ಥಿಕ ಅಪರಾಧಗಳ ಕೋರ್ಟ್ ಕೊಟ್ಟಿದೆ. ಬೆಳಗ್ಗೆಯಿಂದಲೂ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ಈಗ ತೀರ್ಪನ್ನ ನೀಡಿದೆ. ಒಂದು ಕಡೆ ಏನು ಕೇಂದ್ರ ಪರ ವಕೀಲರು ವಾದವನ್ನ ಮಂಡಿಸಿದ್ರು, ಇವ್ರಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ಮಂಜೂರು ಮಾಡಬಾರ್ದು, ಜಾಮೀನು ನೀಡಿದ್ರೆ ಆರೋಪಿಗಳು ದೇಶ ಬಿಟ್ಟು ಹೋಗ್ತಾರೆ ಅಂತ. ಸೊ ಅದೇ ವಾದ ಪ್ರತಿವಾದನ ಆಲಿಸಿದ ನ್ಯಾಯಾಲಯ ಈಗ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಸಚಿವ ಡಿಕೆ ಶಿವಕುಮಾರ್ಗೆ ಈಗ ಜಾಮೀನು ನೀಡಿದ್ದಾರೆ. ಅದೇನು ಅಪರಾಧಿಗಳ ನ್ಯಾಯಾಲಯ ಡಿಕೆಶಿಗೆ ಬಿಗ್ ರಿಲೀಫ್ ಅನ್ನ ಆರ್ಥಿಕ ಅಪರಾಧಗಳ ಕೋರ್ಟ್ ಕೊಟ್ಟಿದೆ. ಇದು ಒಂದು ರೀತಿ ಡಿಕೆ ಶಿವಕುಮಾರ್ಗೆ ಒಂದು ರೀತಿ ದೊಡ್ಡ ಸಂಕಷ್ಟದಿಂದ ಪಾರಾಗಿದ್ದಾರೆ ಅಂತಾನೆ ಹೇಳಬಹುದು. ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿ ಅಂತ ಈಗ ಕೋರ್ಟ್ ಆದೇಶವನ್ನ ಕೂಡ ನೀಡಿದೆ. ಎಸ್, ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಇದೀಗ ಒಂದು ರೀತಿ ಡಿಕೆ ಶಿವಕುಮಾರ್ ಮುಖದಲ್ಲೂ ಕೂಡ ಒಂದು ರೀತಿ ಸಂತೋಷ. ಯಾಕಂದ್ರೆ ಇಷ್ಟು ದಿನ ಸಾಕಷ್ಟು ಭಯ ಕಾಡ್ತಾ ಇತ್ತು, ಎಲ್ಲಿ ಒಂದ್ ಕಡೆ ಇವ್ರಿಗೆ ರಾಜಕೀಯ ಭವಿಷ್ಯವನ್ನೇ ಏನು ಫುಲ್ ಸ್ಟಾಪ್ ಇಟ್ಬಿಡ್ತಾರೋ ಏನೋ ರಾಜಕೀಯ ದೃಷ್ಟಿಯಿಂದ ಇಟ್ಕೊಂಡು ಅಂತ. ಆದ್ರೆ ಈಗ ಅದೆಲ್ಲವೂ ಕೂಡ ಒಂದು ರೀತಿ ದೊಡ್ಡ ಉತ್ತರ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಜಾಮೀನು ಮಂಜೂರಾಗಿದೆ. ಈಗ ಡಿಕೆ ಶಿವಕುಮಾರ್ ಪಾಲಿಗೆ ಇದು ಒಂದು ರೀತಿ ಗುಡ್ ಡೇ ಅಂತಾನೆ ಹೇಳಬಹುದು. ಸೊ ಹೀಗಾಗಿ ಅವರ ಜೊತೆ ಏನು ಉಳಿದ ಅಪರಾಧಿಗಳಿಗೆ ಏನು ಜಾಮೀನನ್ನ ಕೊಟ್ಟಿದ್ದಾರೋ ಇಲ್ವೋ, ಒಟ್ಟಾರೆ ಡಿಕೆ ಶಿವಕುಮಾರ್ಗೆ ಮಾತ್ರ ಈಗ ಜಾಮೀನು ಮಂಜೂರಾಗಿರುವಂತದ್ದು. ಆರ್ಥಿಕ ಅಪರಾಧಗಳ ನ್ಯಾಯಾಲಯ ಏನು ವಾದ ಪ್ರತಿವಾದವನ್ನ ಆಲಿಸಿತು. ಸಾಕಷ್ಟು ದಿನಗಳಿಂದ ಈ ವಿಚಾರವಾಗಿ ವಾದ ಪ್ರತಿವಾದ ನಡೀತು. ಇವತ್ತು ಕೋರ್ಟ್ ಜಾಮೀನನ್ನ ಕಾಯ್ದಿರಿಸಿತು. ಮಧ್ಯಾಹ್ನ 3 ಗಂಟೆಗೆ ತೀರ್ಪನ್ನ ಕೂಡ ಈಗ ಕೊಟ್ಟಿದೆ. ಸೊ ಇವತ್ತು ಡಿಕೆ ಶಿವಕುಮಾರ್ ಪಾಲಿಗೆ ಒಂದು ರೀತಿ ಗುಡ್ ಡೇ ಅಂತಾನೆ ಹೇಳ್ಬೋದು. ಜಾಮೀನು ಮಂಜೂರಾಗಿದೆ ಡಿಕೆ ಶಿವಕುಮಾರ್ಗೆ. ಈ ವಿಚಾರವಾಗಿ ಇದು ಡಿಕೆ ಶಿವಕುಮಾರ್ ಪಾಲಿಗೆ ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ಬಟ್ ಈ ಸದ್ಯಕ್ಕೆ ಒಂದು ದೊಡ್ಡ ಸಂಕಷ್ಟದಿಂದ ಅವರು ಪಾರಾಗಿದ್ದಾರೆ ಅಂತಾನೆ ಹೇಳಬಹುದು. ಇನ್ನೊಂದು ಕಡೆ ಈ ಹಿಂದೆ ಐಟಿ ರೇಡ್ ನಡೆಸಿದ ಸಂದರ್ಭದಲ್ಲಿ ಇದು ಒಂದು ರೀತಿ ತೀವ್ರ ರಾಜಕೀಯ ಸ್ವರೂಪ ಪಡೆದುಕೊಂಡಿತ್ತು ಈ ಪ್ರಕರಣ. ಸೊ ಈ ಪ್ರಕರಣದಿಂದ ಒಂದು ತಕ್ಕ ಉತ್ತರವನ್ನ ಕೂಡ ಡಿಕೆಶಿ ಅವರು ನೀಡಲಾಗಿದೆ. ಜೊತೆಗೆ ಈಗ ಡಿಕೆಶಿ ಅವರಿಗೆ ಒಂದು ರೀತಿ ಮುಂದಿನ ಲೋಕಸಭಾ ಚುನಾವಣೆಗೆ ಆರಾಮಾಗಿ ಪ್ರಿಪರೇಷನ್
ಮಾಡ್ಕೋಬಹುದು, ಯಾವುದೇ ರೀತಿ ಅವ್ರ ಕಂಟಕ ಇರೋದಿಲ್ಲ. ಸೊ ಈಗ ತಕ್ಕ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ತುಂಬಾ ಸಂತೋಷದಿಂದಾನೇ ಕೋರ್ಟ್ ಇಂದ ಹೊರ ನಡೆದಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಆರ್ಥಿಕ ಅಪರಾಧಿಗಳ ಕೋರ್ಟ್ ಷರತ್ತು ಬದ್ಧ ಜಾಮೀನನ್ನ ಡಿ ಕೆ ಶಿವಕುಮಾರ್ಗೆ ನೀಡಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿ ಮಂಜು ನೇರ ಸಂಪರ್ಕದಲ್ಲಿ. ಎಸ್ ಮಂಜುನಾಥ್, ಇವತ್ತು ಡಿ ಕೆ ಶಿವಕುಮಾರ್ಗೆ ಗುಡ್ಡೆ ಅಂತಾನೆ ಹೇಳಬಹುದು. ಅಪರಾಧಿಗಳ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಸೊ ಆಸ್ ಯು ಸೆಡ್, ಬೆಳಗ್ಗೆನೂ ಕೂಡ ಹೇಳಿದ್ದು ಒಂದು ಗಂಭೀರವಾದಂತಹ ಪ್ರಕರಣ ಅಲ್ಲ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿತ್ತು. ಬಹುತೇಕ ಅವ್ರಿಗೆ ಜಾಮೀನು ಸಿಗಬಹುದು ಅಂತ ಕೂಡ ಹೇಳಿದ್ರಿ. ಈಗ ಅವ್ರಿಗೆ ಜಾಮೀನು ಮಂಜೂರಾಗಿದೆ. ಸೊ ಎಲ್ಲೋ ಒಂದ್ ಕಡೆ ಇದೊಂದು ಬಿಗ್ ರಿಲೀಫ್ ಡಿ ಕೆ ಶಿವಕುಮಾರ್ ಅವ್ರಿಗೆ. ಏನ್ ಹೇಳ್ತೀರಾ? ದಿವ್ಯಾ, ಏನು ಸಚಿವ ಡಿ ಕೆ ಶಿವಕುಮಾರ್ ಮೇಲೆ ಸಾಕಷ್ಟು ಇಡಿ ಕೂಡ ಬಂದು ದಾಳಿ ಮಾಡಿರ್ಬೋದು ಅಥವಾ FIR ದಾಖಲಿಸ್ಕೊಂಡು ತನಿಖೆ ನಡೆಸಬೇಕು ಅನ್ನೋ ಒಂದು ಸುದ್ದಿ ಹರಿದಾಡ್ತಿದ್ದು. ಆದರೆ ಇದೀಗ ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು IT ದಾಳಿ ನಡೆಸಿದಂಥ 4ನೇ ಪ್ರಕರಣದಲ್ಲಿ, ಅಂದರೆ ದೆಹಲಿಯ ಫ್ಲಾಟ್ಗಳಲ್ಲಿ ಸಿಕ್ಕಿದ್ದ 8.59 ಕೋಟಿಗೆ ಸಂಬಂಧಪಟ್ಟಂತೆ IT ದಾಖಲಿಸಿದ್ದಂಥ ಖಾಸಗಿ ದೂರಿನ ವಿಚಾರಣೆ ನಡೆಸಿದಂಥ ಪ್ರಕರಣದಲ್ಲಿ ಈಗ ಸಚಿವ ಡಿ ಕೆ ಶಿವಕುಮಾರ್ ಅವರಿಗೆ ಷರತ್ತುಬದ್ಧ ಒಂದು ಜಾಮೀನನ್ನ ಕೋರ್ಟ್ ನೀಡಿ ಒಂದು ಆದೇಶವನ್ನ ನೀಡಿರುವಂಥದ್ದು. ಇದು ಡಿ ಕೆ ಶಿವಕುಮಾರ್ ಸೇರಿದಂತೆ ಇತರ 4 ಆರೋಪಿಗಳಿಗೆ, ಅಂದರೆ ಆಂಜನೇಯ, ರಾಜೇಂದ್ರ ಮತ್ತು ಸುನೀಲ್ ಕುಮಾರ್ ಶರ್ಮಾಗೆ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ರಾಜಕೀಯ ವಲಯದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗಿದಂಥ ಪ್ರಕರಣ ಇದು. ಯಾಕಂದರೆ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ನಾಯಕರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಒಂದು ಉದ್ದೇಶಪೂರ್ವಕವಾಗಿ ದಾಳಿ ನಡೆಸ್ತಾ ಇದ್ದಾರೆ ಅಂತೇಳಿ ಒಂದು ಆರೋಪಗಳು ಕೇಳಿ ಬಂದಿತ್ತು. ಜೊತೆಗೆ ಇಡಿ ಕೂಡ ಇದೊಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸುವ ಸಾಧ್ಯತೆ ಇದೆ ಅನ್ನೋದು ಕೂಡ ರಾಜ್ಯದಲ್ಲಿ ಚರ್ಚೆ ಆಗ್ತಿತ್ತು. ಆದರೆ ಇದೀಗ ಎಲ್ಲ ಒಂದು ಊಹಾಪೋಹಗಳಿಗೆ ತೆರೆ ಬಿದ್ದಿರುವಂಥದ್ದು. ಡಿ ಕೆ ಶಿವಕುಮಾರ್ ಸೇರಿ ಇತರ ಆರೋಪಿಗಳಿಗೆ ಜಾಮೀನು ನೀಡಿರುವಂಥದ್ದು. ಪ್ರಮುಖವಾಗಿ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಪರ ವಕೀಲರು ಕೂಡ ವಾದ ಮಾಡಬೇಕಾದ್ರೆ ಇದೊಂದು ಖಾಸಗಿ ದೂರು, IT ಇಲಾಖೆ ಸಾಕಷ್ಟು ಇನ್ವೆಸ್ಟಿಗೇಷನ್ ಆಧಾರದ ಮೇಲೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ. ಜೊತೆಗೆ ಪ್ರಕರಣದ ತನಿಖೆ ಕೂಡ ಮುಕ್ತಾಯವಾಗಿದೆ. ಇದು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರೋದ್ರಿಂದ ಈ ವೇಳೆ ಪ್ರಮುಖ ಪ್ರಕರಣವಲ್ಲ, ಇದು ಪ್ರಕರಣ ಗಂಭೀರವಾದ ಪ್ರಕರಣವಲ್ಲ, ಜಾಮೀನು ನೀಡಬಹುದಂತ ಪ್ರಕರಣ. ಹೀಗಾಗಿ ಈ ಹಿಂದೆ ಕೂಡ 3 ಪ್ರಕರಣಗಳಲ್ಲಿ ಇದೇ ಕೋರ್ಟ್ ಒಂದು ಜಾಮೀನನ್ನ ನೀಡಿದೆ. ಈಗಾಗಲೇ ಈಗ ಒಂದು ಪ್ರಕರಣದಲ್ಲೂ ಜಾಮೀನು ನೀಡಬೇಕು ಅಂತ ಹೇಳಿ ಒಂದು ವಾದವನ್ನು ಮಂಡಿಸಿದ್ರು. IT ಕೂಡ ಒಂದು ಪ್ರತಿವಾದ ಮಂಡಿಸಬೇಕಾದ್ರೆ ಇದೊಂದು ಗಂಭೀರವಾದ ಪ್ರಕರಣ, ಆದರೆ ಆರೋಪಿಗಳಿಗೆ ಜಾಮೀನು ನೀಡಿದ್ರೆ ದೇಶ ಬಿಟ್ಟು ಪರಾರಿ ಆಗುವ ಸಾಧ್ಯತೆ ಇದೆ, ಹೀಗಾಗಿ ಇವರಿಗೆ ಜಾಮೀನು ನೀಡಬಾರ್ದು ಅಂತ ಹೇಳಿ ಒಂದು ವಾದವನ್ನು IT ಕೂಡ ಮಂಡಿಸಿತ್ತು. ಆದರೆ ಇದನ್ನು ತಿರಸ್ಕರಿಸಿರುವಂಥ ಆರ್ಥಿಕ ವಿಶೇಷ ನ್ಯಾಯಾಲಯಗಳ ನ್ಯಾಯಾಧೀಶರು ಒಂದು ಷರತ್ತುಬದ್ಧ ಜಾಮೀನನ್ನು ನೀಡಿ ಆದೇಶ ನೀಡಿರುವಂಥದ್ದು. ದಿವ್ಯಾ, ಓಕೆ, ಈಗ ಮಂಜುನಾಥ್ ಅವ್ರಿಗೆ ಅವರ ಜೊತೆ ಇನ್ನೂ 4 ಜನ ಇದ್ರು, ಅಂದ್ರೆ ಅವ್ರ ಮೇಲೂ ಕೂಡ ಪ್ರಕರಣ ಇತ್ತು. ಸೊ ಅವ್ರದ್ದು ಏನಾಯ್ತು? ದಿವ್ಯಾ, ಪ್ರಮುಖವಾಗಿ ಇದರಲ್ಲಿ 2ನೇ ಆರೋಪಿ ಸಚಿನ್ ನಾರಾಯಣ್, ಆಂಜನೇಯ, ರಾಜೇಂದ್ರ ಮತ್ತು ಸುನೀಲ್ ಕುಮಾರ್ ಶರ್ಮಾ ಇವ್ರ ಮೇಲೆ ಕೂಡ ದೆಹಲಿ ಫ್ಲಾಟ್ಗಳಲ್ಲಿ ಮತ್ತು ಹವಾಲಾ ಹಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಇವ್ರ ಮೇಲೆ ಕೂಡ IT ಇಲಾಖೆ ಖಾಸಗಿ ದೂರನ್ನು ಸಲ್ಲಿಸಿತ್ತು. ಆದರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಸಚಿನ್ ನಾರಾಯಣ್ ಅವರ ಪ್ರಕರಣದಲ್ಲಿ ಈಗಾಗಲೇ ಹೈಕೋರ್ಟ್ ಒಂದು ತಡೆಯಾಜ್ಞೆಯನ್ನು ನೀಡಿರುವಂಥದ್ದು, ವಿಚಾರಣೆಗೆ ತಡೆ ನೀಡಿದೆ. ಹಾಗಾಗಿ ಅವರು ಈ ವೇಳೆ ಅಂದರೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿರಲಿಲ್ಲ. ಯಾಕಂದರೆ ಈಗಾಗಲೇ ಪ್ರಕರಣ ಕೂಡ ಹೈಕೋರ್ಟ್ನಲ್ಲಿ ಅವರಿಗೆ ತಡೆ ನೀಡಿದೆ. ಆದರೆ ಉಳಿದ ಆರೋಪಿಗಳಾದಂಥ ಆಂಜನೇಯ, ರಾಜೇಂದ್ರ ಮತ್ತು ಸುನೀಲ್ ಕುಮಾರ್ ಶರ್ಮಾ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಅವರು ಕೂಡ ತಮ್ಮ ವಾದವನ್ನು ಮಂಡಿಸಿದ್ರು. ತಮ್ಮ ಬಳಿ ತಮ್ಮ ಮನೆಗಳಲ್ಲಿ ಸಿಕ್ಕಿರುವಂಥ ಹಣಕ್ಕೆ ನಾವು ಈಗ ಸೂಕ್ತವಾದಂಥ ದಾಖಲೆಗಳನ್ನು ನೀಡ್ತೇವೆ. ಹಾಗಾಗಿ ಈ 2018-19 ಸಾಲಿನ ಆರ್ಥಿಕ ತೆರಿಗೆ ಕಟ್ಟುವಂಥ ಆಡಿಟಿಂಗ್ ನಡೀತಾ ಇದೆ. ಆ ಒಂದು ಆಡಿಟಿಂಗ್ನಲ್ಲಿ ನಾವು ಕೊಡ್ತೇವೆ. ಪ್ರಮುಖವಾಗಿ IT ಇಲಾಖೆ ಕಮಿಷನರ್ ಅವರು ಒಂದು ತನಿಖೆ ನಡೆಸಬೇಕಾಗಿತ್ತು. ಕಮಿಷನರ್ ಅವರು ತನಿಖೆ ನಡೆಸಿ ಅದರಲ್ಲಿ ಒಂದು ತೆರಿಗೆ ವಂಚನೆ ಆದರೆ ನಂತರ ನಮ್ಮ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಇದರಲ್ಲಿ ನೇರವಾಗಿ IT ಇಲಾಖೆ ನಿರ್ದೇಶಕರು ಒಂದು ತನಿಖೆಯನ್ನು ನಡೆಸಿರೋದು ಸರಿಯಲ್ಲ ಅನ್ನೋದು ಕೂಡ ಅವ್ರ ವಾದ ಆಗಿತ್ತು. ಅದನ್ನು ಕೂಡ ಕೋರ್ಟ್ ಇವತ್ತು ಪರಿಗಣಿಸಿದೆ. ಹೀಗಾಗಿ ಮೇಲ್ನೋಟಕ್ಕೆ ಎಲ್ಲೂ ವಂಚನೆ ಆಗಿಲ್ಲ. ಹಾಗಾಗಿ ಇದು ಜಾಮೀನು ನೀಡುವಂಥ ಪ್ರಕರಣ. ಹಾಗಾಗಿ ಕೋರ್ಟ್ ಇದನ್ನು ಮಾನ್ಯ ಮಾಡಿ ಇವತ್ತು ಉಳಿದ ಆರೋಪಿಗಳು ಕೂಡ ಒಂದು ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಪ್ರಮುಖ ಸಚಿನ್ ನಾರಾಯಣ್ ಹೊರತಾಗಿ ಉಳಿದ ಎಲ್ಲ ಆರೋಪಿಗಳು ಕೂಡ ಜಾಮೀನು ನೀಡಿರುವಂಥದ್ದು. ದಿವ್ಯಾ, ಓಕೆ, ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ಗೆ ಒಂದು ಕಡೆ ಬಿಗ್ ರಿಲೀಫ್ ಸಿಕ್ಕಿದೆ. ಸೊ ಇನ್ನು ಮುಂದೆ ಅವರ ಲೋಕಸಭಾ ಚುನಾವಣೆಗೆ ಯಾವುದೇ ರೀತಿ ಕಂಟಕ ಇರೋದಿಲ್ಲ ಅಂತ ಅನ್ಕೊಂಡಿದ್ದೀವಿ ಇಲ್ಲಿ.
ಖಂಡಿತ ಈಗ ಏನಂದ್ರೆ ರಾಜಕಾರಣದಲ್ಲಿ ಸಾಕಷ್ಟು ರಾಜ್ಯದಲ್ಲಿ ನಡೆಯುವಂಥ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳನ್ನು ನೀವು ನೋಡಿದ್ರೆ ಬಿಜೆಪಿ ಅಂದರೆ ಕೇಂದ್ರ ನಾಯಕರು ಡಿ ಕೆ ಶಿವಕುಮಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. IT ಮತ್ತು ED ಮೂಲಕ ಮತ್ತು CBI ಮೂಲಕ ಕಾಂಗ್ರೆಸ್ ನಾಯಕರನ್ನ ಅಣಿತಿದ್ದಾರೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಮತ್ತು ಕಾಂಗ್ರೆಸ್ ಆರೋಪ ಮಾಡ್ತಿತ್ತು. ಆದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಜಾಮೀನು ಸಿಕ್ಕಿರೋದ್ರಿಂದ ಮುಂದೆ ಬರುವ ಲೋಕಸಭಾ ಚುನಾವಣೆ ವೇಳೆ ಯಾವುದೇ ರೀತಿ ಅಂದರೆ ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಮಾಡೋದಕ್ಕೆ ಯಾವುದೂ ಕೂಡ ಪ್ರಮುಖವಾದ ಅಂಶ ಇರಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಕೂಡ ಈ ಒಂದು ಮುಂದೆ ಚುನಾವಣೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಪಣಕ್ಕಿಟ್ಟು ಹೋರಾಟ ಮಾಡೋದಕ್ಕೆ ಒಂದು ಅಣಿ ಆಗ್ಬೋದು. ಯಾಕಂದರೆ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮತ್ತೆ ರಾಜ್ಯದಲ್ಲಿ ಹೆಚ್ಚು ಸ್ಥಾನಗಳಲ್ಲಿ ಗಳಿಸಬೇಕು. ಜೊತೆಗೆ ದೇಶದಲ್ಲಿ ಕೂಡ ಕಾಂಗ್ರೆಸ್ಸನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನೋದು ಕಾಂಗ್ರೆಸ್ನ ಚಿಂತನೆ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಪಕ್ಷಕ್ಕೆ ಒಂದು ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಅಂದರೆ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ. ಹಾಗಾಗಿ ಇವ್ರಿಗೆ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.